ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ MBA ಅವ್ರಿಗೆ ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗೆ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಮ್ಯಾನೇಜರ್ ಎಕ್ಸಾಮ್ ಇದೆ. ಸೊ ಬನ್ನಿ ನೋಡೋಣ ಅದರಲ್ಲಿ ಯಾವ್ಯಾವ ಟಾಪಿಕ್ ಬರ್ಬೋದು, ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟು, ಯಾವ ಥಿಯರಿ ಕ್ವಶನ್ಸ್ ಇಂಪಾರ್ಟೆಂಟು, ಯಾವ್ಯಾವ ಕ್ವಶನ್ಸ್ ಮೋಸ್ಟ್ ರಿಪೀಟೆಡ್ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಪ್ಯಾಟ್ರನ್ನಿಗೆ ಬರೋದಾದರೆ 5 ಮಾರ್ಕ್ಸ್ಗೆ ಟೈಮ್ ಸೀರೀಸು, ಕೋರಲೇಷನ್ನು, ರಿಗ್ರೆಷನ್ನು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು, ನಾರ್ಮಲ್ ಡಿಸ್ಟ್ರಿಬ್ಯೂಷನು, ಆಮೇಲೆ ಕೈ ಸ್ಕ್ವಯರು, ಪ್ರಾಬಬಿಲಿಟಿ. ನೀವು ಇಷ್ಟು ತರೋ ಆದರೆ 5 ಮಿನಿಟ್ಸಲ್ಲಿ ಆರಾಮಾಗಿ ಇಷ್ಟು ಟಾಪಿಕ್ಸ್ನ ಬರಿಬೋದು. ಇದಾದಮೇಲೆ ಪ್ಲಸ್ ನಿಮಗೆ ಒಂದು 2-3 ಥಿಯರಿ ಕ್ವಶನ್ಸ್ ಸಹ ಇರುತ್ತೆ. ಆ ಥಿಯರಿ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದ್ಯಾವುದು ಅಂತ ನಾನು ಕೆಳಗೆ ಹಾಕಿದ್ದೀನಿ. ಅದಾದಮೇಲೆ 10 ಮಾರ್ಕ್ಸಿಗೆ ಬರೋದಾದರೆ ಸೇಮ್ ಕೊರೋಲೇಷನ್ನು, ರಿಗ್ರೆಷನ್ನು, ಪ್ರಾಬಬಿಲಿಟಿ, ಟೈಮ್ ಸೀರೀಸ್ ಅನಲೈಸಸ್ಸು, ಇಂಡೆಕ್ಸ್ ನಂಬರು ಇಲ್ಲ ಕೈ ಸ್ಕ್ವಯರ್. ಒಂದು ಇಲ್ಲಿ ಕೊಟ್ಟರೆ ಇಲ್ಲಿ ಕೊಡಲ್ಲ, ಇಲ್ಲಿ ಕೊಟ್ಟರೆ ಇಲ್ಲಿ ಕೊಡೋದಿಲ್ಲ. ಈ ಥರ ಪ್ರಿಪೇರ್ ಆಗಬೇಕು. ಅದಾದಮೇಲೆ 15 ಮಾರ್ಕ್ಸ್ಗೆ ಅನೋವಾ, ಇಂಡೆಕ್ಸ್ ನಂಬರು ಇಲ್ಲ ಅಂತಾರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನು, ಡಿಸಿಷನ್ ಟ್ರೀ. ಸೊ ಆ್ಯಸ್ ಪರ್ ಕ್ವಶನ್ ಪೇಪರ್ ನೋಡೋದಾದರೆ ಲಾಸ್ಟ್ ಇಯರು ಡಿಸಿಷನ್ ಟ್ರೀ ಕೊಟ್ಟಿದ್ದಾರೆ, ಪ್ರೀವಿಯಸ್ ಲಾಸ್ಟ್ ಇಯರು ಬೇರೆ ಕೊಟ್ಟಿದ್ದಾರೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರೀವಿಯಸ್ ಲಾಸ್ಟ್ ಇಯರು ಹೈಪೋಥೆಸಿಸ್ ಟೆಸ್ಟಿಂಗ್ ವಿತ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದೆಲ್ಲದನ್ನು ನೀವು ಮೇಜರಾಗಿ ಟೈಮ್ ಸೀರೀಸು, ಇಂಡೆಕ್ಸ್ ನಂಬರು, ಕೈ ಸ್ಕ್ವಯರ್ ಇಂಥ ಈ ಅನೋವಾದಲ್ಲಿ ಕೆಲವೊಂದು ಸರಿ 2-ವೇ ಅನೋವಾ ಕೊಡೋ ಚಾನ್ಸಸ್ ಈ ಸತಿ ತುಂಬ ಇದೆ. ಡಿಸಿಷನ್ ಟ್ರೀನೂ ಒಂದು ಸತಿ ನೋಡ್ಕೊಂಡು ಹೋಗಬೇಕು. ನಾರ್ಮಲ್ ಡಿಸ್ಟ್ರಿಬ್ಯೂಷನು ಈಸಿ ಇದೆ, ನೋಡಿಕೊಂಡು ಕಲ್ತ್ಕೊಂಡು ಆರಾಮಾಗಿ ಚಕ್ಕವಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಥಿಯರಿ ಕ್ವಶನ್ಸ್, ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಯಾವುದ್ಯಾವುದಪ್ಪ ಅಂತ ಅಂದರೆ ಅಪ್ಲಿಕೇಶನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಗ್ರಾಫ್ ಆ್ಯಂಡ್ ಡಯಾಗ್ರಾಮ್, ಹೈಪೋಥೆಸಿಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಆ್ಯಂಡ್ ಪ್ರೊಸೀಜರ್. ಆಮೇಲೆ ಇದಿಷ್ಟು PDF ನಿಮಗೆ ನಾನು ಈ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ, ನೀವು ಇಷ್ಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದಾದಮೇಲೆ ಮೋಸ್ಟ್ ರಿಪೀಟೆಡ್ ಥಿಯರಿ ಯಾವುದ್ಯಾವುದು ಅಂತ ಅಂದರೆ ಆ್ಯಸ್ ಪರ್ ಕ್ವಶನ್ ಪೇಪರ್ ಅಂತ ಅಂದರೆ ಮೆಜರ್ ದ ಸೆಂಟರ್ ಟೆಂಡೆನ್ಸಿ. ಸೊ ಮೀನು ಮೀಡಿಯನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಮೀನು ಮೀಡಿಯನ್ ಎಕ್ಸ್ಪ್ಲೈನ್ 5 ಮಾರ್ಕ್ಸಿಗೆ ಕೇಳಿದರೆ ಮೀನು ಮೀಡಿಯನ್ ಡೆಫಿನಿಷನ್ ಬರೆದು ಫಾರ್ಮುಲಾ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸಾಕು. ಅದಾದಮೇಲೆ ಸೇಮ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಕೊಡ್ತಾರೆ. ಈ ಒಂದು ಟಾಪಿಕ್ಸ್ ಅನ್ನೋದನ್ನು ನೀವು ಓದ್ಕೊಂಡ್ರೆ ಆರಾಮಾಗಿ ಥಿಯರಿ ಪಾರ್ಟ್ ಅನ್ನೋದನ್ನು ಈಸಿಯಾಗಿ 2-3 ಕ್ವಶನ್ 5 ಮಾರ್ಕ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ನೀವು ಆರಾಮಾಗಿ ಬರಿಬೋದು. ಇದಾದಮೇಲೆ ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಹೈಪೋಥೆಸಿಸ್ ಟೆಸ್ಟಿಂಗ್ ಡಯಾಗ್ರಾಮ್ ಯೂಸಿಂಗ್ ಅ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವು ಆಲ್ಮೋಸ್ಟ್ ಎವ್ರಿ ಇಯರ್ ರಿಪೀಟ್ ಆಗಿದೆ. ಒಂದು 5ರಿಂದ ಸಮ್ ಆಗಿರ್ಬೋದು, ಇಲ್ಲ 5ರಿಂದ ಥಿಯರಿ ಪಾರ್ಟ್ ಆಗಿರ್ಬೋದು, ಇಲ್ಲ 10 ಮಾರ್ಕ್ಸ್ ಆಗಿರ್ಬೋದು, ಇಲ್ಲ 5 ಮಾರ್ಕ್ಸ್ ಆಗಿರ್ಬೋದು, ಇಲ್ಲ 15 ಮಾರ್ಕ್ಸ್ ಆಗಿರ್ಬೋದು. ಇದು ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಅದಕ್ಕೋಸ್ಕರ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಟ್ರಾ 5 ಮಾರ್ಕ್ಸ್ ಥಿಯರಿ ಕ್ವಶನ್ಸು ಇಲ್ಲೊಂದು ಕೆಲವೊಂದಿದೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಾಪ್ಯುಲೇಷನ್ ಆ್ಯಂಡ್ ಸ್ಯಾಂಪಲ್, ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಇದಿಷ್ಟು ನೋಡಿ 5 ಮಾರ್ಕ್ಸು. 10 ಮಾರ್ಕ್ಸ್ಗೆ ಇಲ್ಲೊಂಚೂರು ಇದೆ. ಡಿಸ್ಕಸ್ ದ ಮೆಜರ್ಸ್ ಆಫ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್, ಎಕ್ಸ್ಪ್ಲೈನ್ ವಿತ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಸೊ ಇದಿಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕ್ವಶನ್ ಬರೋ ಪ್ರಾಬಬಿಲಿಟಿ ಇರುತ್ತೆ. ಇದೂ ಮತ್ತು ನಾನು ನಿಮಗೆ ಆಗಲೇ ತೋರಿಸಿದ್ನಲ್ಲ ಆ ಟಾಪಿಕನ್ನು ನೀವು ಕವರ್ ಮಾಡಿದ್ರೆ 5 ಮಾರ್ಕ್ಸು 10 ಮಾರ್ಕ್ಸು ಥಿಯರಿ ಕ್ವಶನ್ಸ್ ಆರಾಮಾಗಿ ಪಾಸ್ ಆಗ್ಬೋದು. ಇದಕ್ಕಿಂತ ಎಕ್ಸ್ಟ್ರಾ ಕ್ವಶನ್ಸ್ ಓದೋದೇನು ಬೇಡ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ಏನು ಡೌಟ್ ಇದೆ, ಯಾವ ಟಾಪಿಕ್ ಮೇಲೆ ಡೌಟ್ ಇದೆ, ತುಂಬ ಜನ ಕೇಳ್ತಿದ್ರು ಡಿಸಿಷನ್ ಟ್ರೀ ಮಾಡಿ ಅಂತ. ಓಕೆ, ನಾನು 2023ದು ಇಲ್ಲ ಅಂತಂದರೆ 2024ದು ಇಲ್ಲ ಅಂತಾನೆ 2022ದು ಸೊಲ್ಯೂಷನ್ ಮಾಡಿ ನಾನು ನಿಮಗೆ ಇದೇ ಥರನೇ ವಿಡಿಯೋದಲ್ಲಿ ಹಾಕ್ತೀನಿ. ಅದಾದಮೇಲೆ ಬೇರೆ ಟಾಪಿಕ್ ಯಾವುದಾದ್ರೂ ಬೇಕು ಅಂತ ಅಂದರೆ ಈ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಮ್ಯಾನೇಜರ್ಸ್ ಪ್ಲೇಲಿಸ್ಟಲ್ಲಿದೆ, ನೀವು ಅದರಲ್ಲಿ ಖಂಡಿತ ನೋಡಿಕೊಂಡು ಆರಾಮಾಗಿ ಓವರ್ ನೈಟಲ್ಲೇ ಕುತ್ಕೊಂಡು ಅಟ್ಲೀಸ್ಟ್ 4 to 5 ಇಯರ್ಸ್ ಕನ್ಸಿಸ್ಟೆಂಟಾಗಿ ನೀವು ಓದ್ಬಿಟ್ರೆ ಆರಾಮಾಗಿ ನಾನು ಬರ್ಕೊಡ್ತೀನಿ, ನೀವು ಪಾಸ್ ಆಗ್ತೀರಾ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೇಯ್ನು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.